ನಮಸ್ಕಾರ, ಕನ್ನಡ ಒನ್ನಿಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬಗೋರಪು. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರು ಅಟ್ಟಹಾಸ ಮೆರೆದು 13 ದಿನ ಆಯಿತು. ಇಲ್ಲಿಯವರೆಗೆ ಭಾರತದ ಕಡೆಯಿಂದ ಯಾವ ರೀತಿಯ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಮಿಲಿಟರಿ ವೈಸ್ ಅಂತ ಯಾವುದೇ ರೀತಿಯಾದಂತಹ ಚರ್ಚೆಗಳನ್ನು ಸಹ ಸರ್ಕಾರ ಜನರ ಮುಂದೆ ಇಟ್ಟಿಲ್ಲ. ಸೇನೆಯೂ ಸಹ ಯಾವುದೇ ಸೂಚನೆಗಳನ್ನು ಕೊಟ್ಟಿಲ್ಲ. ಬಟ್ ಏನೋ ಒಂದು ಕಾರ್ಯಾಚರಣೆ ಆಗುತ್ತೆ ಅನ್ನೋದಕ್ಕೆ, ತಯಾರಿಗಳು ನಡೀತಾ ಇದೆ ಅನ್ನೋದಕ್ಕೆ ಮಾತ್ರ ನಮ್ಮಲ್ಲಿ ಸೂಚನೆಗಳು ಸಿಗ್ತಾ ಇದ್ದಾವೆ. ಅದು ಪಕ್ಕಕ್ಕಿಡಿ. ಆದರೆ ಈಗ 13 ದಿನಗಳ ನಂತರ ಈ ಪಹಲ್ಗಾಮ್ ದಾಳಿ ಏನಿದೆ, 27 ಜನರು ನಿರ್ದಯವಾಗಿ ಕೊಲ್ಲಲ್ಪಟ್ಟಂತಹ ಕ್ರೂರ ಘಟನೆ, ಈ ಘಟನೆಗೆ ಭದ್ರತಾ ವೈಫಲ್ಯ ಕಾರಣ ಅನ್ನುವಂತಹ ಸೂಚನೆಗಳನ್ನು ಕೆಲವು ಪತ್ರಿಕೆಗಳು ವರದಿ ಮಾಡಿದ್ದಾವೆ. ಸಾಮಾನ್ಯ ಪತ್ರಿಕೆಗಳಲ್ಲ, ಬಹಳ ಮುಖ್ಯವಾದಂತಹ ಪತ್ರಿಕೆಗಳು. ದ ಇಂಡಿಯನ್ ಎಕ್ಸ್‌ಪ್ರೆಸ್ ಪತ್ರಿಕೆ, ದ ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆ, ಹಿಂದೂಸ್ತಾನ್ ಟೈಮ್ಸ್ ಮತ್ತು ಕೆಲವು ಕಾಶ್ಮೀರಿ ಪತ್ರಿಕೆಗಳು ಒಟ್ಟಾರೆಯಾಗಿ ಕೆಲವು ಸೇನಾಧಿಕಾರಿಗಳು, ಸೇನೆಯಲ್ಲಿ ಇರುವಂತಹ ಕೆಲವು ಅಧಿಕಾರಿಗಳನ್ನು ಮೂಲವಾಗಿ ತೆಗೆದುಕೊಂಡು ಅವರು ಮಾಹಿತಿ ಕೊಟ್ಟಿದ್ದಾರೆ ನಮಗೆ ಅನ್ನುವ ಆಧಾರದ ಮೇಲೆ ವರದಿಗಳನ್ನು ಪ್ರಕಟಿಸಿದ್ದಾರೆ. ಆ ವರದಿಗಳ ಪ್ರಕಾರ ಈ ದಾಳಿ ನಡೆಯುತ್ತೆ ಅನ್ನುವ ಸೂಚನೆಗಳು ಬಹಳ ಹಿಂದೆಯೇ, ಅಂದರೆ ದಾಳಿ ನಡೆಯುವುದಕ್ಕಿಂತ 1 ವಾರ 10 ದಿನ ಮೊದಲೇ ಅವರಿಗೆ ಸೂಚನೆಗಳು ಸಿಕ್ಕಿತ್ತು. ಗುಪ್ತಚರ ಇಲಾಖೆ ಸ್ಪಷ್ಟವಾಗಿ ಹೇಳಿತ್ತು ಅನ್ನೋದನ್ನು ಈ ಪತ್ರಿಕೆಗಳು ಹೊರಗಿಡ್ತಾ ಇದ್ದಾವೆ ತಮ್ಮ ರಿಪೋರ್ಟ್ಗಳ ಮೂಲಕ. ಹಾಗಾದರೆ ಏನದು, ಎಂತಹ ಮಾಹಿತಿ ಸಿಕ್ಕಿತ್ತು? ಏಪ್ರಿಲ್ 18 ಮತ್ತು 19ನೇ ತಾರೀಕು ಪ್ರಧಾನಿ ನರೇಂದ್ರ ಮೋದಿ ಕಾಶ್ಮೀರಕ್ಕೆ ಭೇಟಿ ಕೊಡದಿದ್ದರು, ಶ್ರೀನಗರಕ್ಕೆ. ಉದ್ದೇಶ ಒಂದು ರೈಲಿಗೆ ಹಸಿರು ಬಾವುಟವನ್ನು ತೋರಿಸೋದಾಗಿತ್ತು. ಕತ್ರಾ ಮತ್ತು ಶ್ರೀನಗರ್ ನಡುವಿನ ರೈಲಿಗೆ ಅವರು ಉದ್ಘಾಟನೆಯನ್ನು ಮಾಡಬೇಕಾಗಿತ್ತು ಅಥವಾ ಹಸಿರು ನಿಶಾನೆಯನ್ನು ತೋರಿಸ್ಬೇಕಾಗಿತ್ತು. ಆದರೆ ಕೊನೆ ಕ್ಷಣದಲ್ಲಿ ಆ ಕಾರ್ಯಕ್ರಮ ರದ್ದಾಗುತ್ತೆ. ಕಾರಣ ವಾತಾವರಣ ಸರಿ ಇಲ್ಲ. ಪ್ರೈಮ್ ಮಿನಿಸ್ಟರ್ ಮೋದಿ ಅವರದ್ದು ತುಂಬ ಟೈಟ್ ಸ್ಕೆಡ್ಯೂಲ್ ಇದೆ. ವಾತಾವರಣ ಏರುಪೇರಾಗಿ ಹೆಲಿಕಾಪ್ಟರ್ಗಳು ಟೈಮ್ಗೆ ಸರಿಯಾಗಿ ಓಡಾಡಲಿಲ್ಲ ಅಂದರೆ ಬೇರೆ ಕಾರ್ಯಕ್ರಮಗಳಿಗೆ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಆ ಕಾರ್ಯಕ್ರಮ, ಪ್ರಧಾನಿಗಳು ಹೋಗೋದು ರದ್ದಾಗುತ್ತೆ. ಪ್ರಧಾನಿಗಳು ಅಲ್ಲಿಗೆ ಭೇಟಿ ಕೊಡಬೇಕು ಅಂತ ಅಂದ್ಕೊಂಡಿದ್ದು ಏಪ್ರಿಲ್ 18, 19. ಅದಕ್ಕಿಂತ 4-5 ದಿನ ಮೊದಲು ಗುಪ್ತಚರ ಇಲಾಖೆ ಒಂದು ಇಂಟೆಲಿಜೆನ್ಸ್ ರಿಪೋರ್ಟನ್ನು ಕೊಟ್ಟಿತ್ತಂತೆ. ಗುಪ್ತಚರ ಇಲಾಖೆಯನ್ನು ವರದಿಯನ್ನು ಕೊಟ್ಟಿತ್ತಂತೆ ಅಥವಾ ಎಚ್ಚರಿಕೆಯನ್ನು ಕೊಟ್ಟಿತ್ತಂತೆ. ಏನು ಅಂದರೆ, ಮೋದಿಯವರ ಭೇಟಿಯ ಸಂದರ್ಭದಲ್ಲಿ ಶ್ರೀನಗರ್ ಸುತ್ತಮುತ್ತ ದಾಳಿಯಾಗುವ ಎಲ್ಲ ಸೂಚನೆಗಳು ಇದೆ. ದಾಳಿ ಅಂದರೆ ಎಂತಹ ಕಡೆ ಆಗಬಹುದು ಅಂದರೆ, ಹೋಟೆಲ್ಗಳ ಮೇಲೆ ದಾಳಿಯಾಗುವ ಸೂಚನೆಗಳಿದ್ದಾವೆ. ಅಂತಹದ್ದೊಂದು ನಮಗೆ ಮಾಹಿತಿ ಬರ್ತಾ ಇದೆ. ಉಗ್ರರ ತಂಡವೊಂದು ಹೋಟೆಲ್ಗಳ ಮೇಲೆ ದಾಳಿ ನಡೆಸುವ ಯತ್ನ ಮಾಡಬಹುದು ಅನ್ನುವಂತಹ ಸೂಚನೆಗಳನ್ನು ಅಥವಾ ವರದಿಯನ್ನು ಗುಪ್ತಚರ ಇಲಾಖೆ ಕೊಟ್ಟಿತ್ತಂತೆ. ಹೀಗಂತ ಆರ್ಮಿಯಲ್ಲಿರುವಂತಹ ಒಬ್ಬ ಆಫೀಸರ್ ಹೇಳಿದ್ದಾರೆ ನಮಗೆ ಅಂತ ಈ ಪತ್ರಿಕೆಗಳು ಅವರನ್ನು ಕೋಟ್ ಮಾಡಿ, ಹೆಸರು ಹೇಳೋಕ್ಕಾಗಲ್ಲ, ಮೂಲಕ ಆ ಸುದ್ದಿ ಮೂಲದ ಆಧಾರದ ಮೇಲೆ ಇವರು ಆ ವರದಿಯನ್ನು ಕೊಟ್ಟಿದ್ದಾರೆ. ಸೊ ಹೋಟೆಲ್ಗಳ ಮೇಲೆ ದಾಳಿ ಅನ್ನೋದಂದರೆ ಏನು? ನೇರವಾಗಿ ಪ್ರವಾಸಿಗರ ಮೇಲೆ ದಾಳಿ ಅನ್ನೋದು ಸ್ಪಷ್ಟತೆ ಅಲ್ಲಿ ನಮಗೆ ಸಿಗುತ್ತೆ. ಆದರೆ ಅದು ಸ್ಪೆಸಿಫಿಕ್ ಆಗಿರಲಿಲ್ಲ. ಉಗ್ರವಾದಿಗಳು ಇಂತಹದ್ದೇ ಜಾಗದಲ್ಲಿ ಪ್ರವಾಸಿಗರನ್ನೇ ಟಾರ್ಗೆಟ್ ಮಾಡ್ತಾರೆ ಅಂತಿರಲಿಲ್ಲ ಅನ್ನುವಂತಹದ್ದು ಸರ್ಕಾರದ ವಾದ. ಅದನ್ನು ಸಹ ಕಂಪ್ಲೀಟಾಗಿ ಏನು ಒಪ್ಕೊಂಡಿಲ್ಲ. ಅವರು ಆಲ್ ಪಾರ್ಟಿ ಮೀಟಿಂಗ್ ಏನು ಕರೆದಿದ್ರಲ್ಲ, ಸರ್ವಪಕ್ಷಗಳ ಸಭೆ, ಅಲ್ಲಿ ಹೇಳಿರುವಂಥದ್ದು, ಅಲ್ಲಿ ಹೇಳಿದ್ದು ಇನ್ನೊಂದು ವಿಚಾರನೂ ಇತ್ತು. ನಮಗೆ ಗೊತ್ತಿಲ್ಲದೇನೆ ಪಹಲ್ಗಾಮ್ನ ಬೈಸಾರನ್ ಪ್ರದೇಶದ ಆ ಒಂದು ಟೂರಿಸ್ಟ್ ಸ್ಪಾಟನ್ನು ಓಪನ್ ಮಾಡಿಬಿಟ್ಟಿದ್ರು. ಅದು ಆ ಸಮಯದಲ್ಲಿ ಓಪನ್ ಇರಬಾರ್ದಿತ್ತು ಅಂತೆಲ್ಲ ಹೇಳಿದರೆ ಅದು ಸರಿಯಲ್ಲ, ಅದು ನಿಖರವಾದ ಮಾಹಿತಿ ಅಲ್ಲ, ತಪ್ಪು ಮಾಹಿತಿ ಅನ್ನೋದನ್ನು ಸಹ ಮುಂದಕ್ಕೆ ಹೇಳ್ತೀನಿ. ಅದು ಸಹ ಈ ವರದಿಯಲ್ಲಿ ಬರುತ್ತೆ. ಆ ನಂತರ 4-5 ದಿನಗಳ ಮೊದಲೇ ಈ ಬಂದಾಗ ಇವರು ಒಂದಷ್ಟು 10 ಕಿಲೋಮೀಟರ್ ರೇಡಿಯಸ್ಸಲ್ಲಿ, ಶ್ರೀನಗರದ ಸುತ್ತಮುತ್ತ 10 ಕಿಲೋಮೀಟರ್ ರೇಡಿಯಸ್ಸಲ್ಲಿ ಬಿಗಿ ಭದ್ರತೆಯನ್ನು ಮಾಡಿದರು ಭದ್ರತಾ ಸಿಬ್ಬಂದಿ. ದಾಳಿ ನಡೆಯುತ್ತೆ, ಹೋಟೆಲ್ಗಳ ಮೇಲೆ ದಾಳಿ ಆಗುತ್ತೆ ಅನ್ನುವ ಉದ್ದೇಶದಿಂದ ಆ ಮಾಹಿತಿ ಆಧಾರದ ಮೇಲೆ 10 ಕಿಲೋಮೀಟರ್ ರೇಡಿಯಸ್ಸಲ್ಲಿ ಸಂಪೂರ್ಣವಾಗಿ ಎಲ್ಲ ರೀತಿಯಾದಂತಹ ಭದ್ರತಾ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದರು. ಆದರೆ ದಾಳಿ ನಡೆದಿದ್ದಲ್ಲಿ ಅಲ್ಲಿಂದ 50-60 ಕಿಲೋಮೀಟ್ರ್ ಒಳಗೆ,
ಅಷ್ಟು ಒಳಗೆ ನಡೆಯೋದಕ್ಕೆ ಸಾಧ್ಯ ಇಲ್ಲ. ಅಷ್ಟು ಒಳಗಡೆಗೆ ಉಗ್ರರು ಬರಲ್ಲ ಅಂತ ಸೇನೆ ಅಂದ್ಕೊಂಡಿತ್ತು, ಅಥವಾ ಈ ಗುಪ್ತಚರ ಇಲಾಖೆ ಕೊಡೋದ್ರಲ್ಲೂ ಕೂಡ ಸ್ಪೆಸಿಫಿಕ್ ಆಗಿ ಕೊಟ್ಟಿಲ್ವಲ್ಲ ಅನ್ನೋ ಕಾರಣಕ್ಕೆ ಹಾಗೆ ಆಯಿತು. ಅದೇನೇ ಇರಲಿ, ಸರ್ಕಾರ ಸಹ ಈ ಗುಪ್ತಚರ ಇಲಾಖೆ ಕೊಟ್ಟಂತಹ ವರದಿಯನ್ನು ಯಾವ ರೀತಿ ಅಲ್ಲಿ ಪಾಲನೆ ಮಾಡಲಾಗ್ತಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಅವರು ಗಮನ ಹರಿಸಲಿಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗುತ್ತೆ. ಹಾಗಾಗಿ ಬೈಸಾರನ್ನಲ್ಲಿರುವಂತಹ ಪಹಲ್ಗಾಮ್ನ ಬೈಸಾರನ್ನಲ್ಲಿ ಈ ದೊಡ್ಡ ದಾಳಿ ನಡೆಯಿತು. ಗುಲ್ಮರ್ಗು, ಸೋನ್ಮರ್ಗು, ಬೈಸಾರನ್ ಈ ಮೂರೇ ದೊಡ್ಡ ದೊಡ್ಡ ಪ್ರವಾಸಿ ತಾಣಗಳು ಇರುವಂಥದ್ದು. ಅಲ್ಲಿ ಬಹಳ ಮುಖ್ಯವಾಗಿ ಎಲ್ಲ ಪ್ರವಾಸಿಗರು ಹೋಗುವಂಥದ್ದು. ಆ ಮೂರಕ್ಕೂ ಸಹ ಆ ಇಂಟೆಲಿಜೆನ್ಸ್ ವರದಿಯ ಆಧಾರದ ಮೇಲೆ, ಆ ಗುಪ್ತಚರ ಇಲಾಖೆಯ ಒಂದು ವರದಿ ಏನಿತ್ತು ಅದರ ಆಧಾರದ ಮೇಲೆ ಸೆಕ್ಯುರಿಟಿಯನ್ನು ಕೊಟ್ಟಿದ್ದಿದ್ರೆ ಈ ಘಟನೆ ನಡೀತಾ ಇರಲಿಲ್ಲ ಅನ್ನುವಂಥದ್ದು ಈಗ ಗೊತ್ತಾಗ್ತಿರುವಂತಹ ವಿಚಾರ. ಇನ್ನೊಂದು ವಿಚಾರ ಏನು ಅಂದರೆ, ನಾನು ಆಗಲೇ ಹೇಳಿದ್ನಲ್ಲ, ಬೈಸಾರನ್ ಒಂದು ಆ ಪ್ರದೇಶದಲ್ಲಿ, ಪಹಲ್ಗಾಮ್ನ ಬೈಸಾರನ್ನಲ್ಲಿ ನಡೆದಿದ್ದು ದಾಳಿ. ಅಲ್ಲಿ ಆ ಸಮಯದಲ್ಲಿ ಈ ಡೇಟ್ಸಲ್ಲಿ ಓಪನ್ ಇರಬಾರ್ದಿತ್ತು ಅಂತ ಸರ್ವಪಕ್ಷ ಸಭೆಯಲ್ಲಿ ಅಮಿತ್ ಶಾ ಹೇಳಿದ್ದು. ಆದರೆ ಅದು ಸುಳ್ಳು, ಅದು ಸರಿಯಾದ ಮಾಹಿತಿ ಅಲ್ಲ ಅಂತ ಸೇನಾಧಿಕಾರಿಗಳು ಹೇಳ್ತಿದ್ದಾರೆ. ಮತ್ತು ನಮಗೆ ಸ್ಪಷ್ಟವಾಗಿ ಕ್ಯಾಲೆಂಡರ್ನ ನೋಡಿದ್ರೆ ಗೊತ್ತಾಗತ್ತೆ, ಅದು ಆ ಸಮಯದಲ್ಲಿ ಓಪನ್ ಇರುವಂತಹ ಜಾಗನೇ. ಅಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗಳು ಹೋಗ್ತಾ ಇರೋದು ಸೇನೆಗೆ ಗೊತ್ತಾಗ್ತಿರ್ಲಿಲ್ವಾ? ಹೋಟೆಲ್ ಅವ್ರಿಗೆ ಗೊತ್ತು, ಟ್ಯಾಕ್ಸಿ ಡ್ರೈವರ್ಗಳಿಗೆ ಗೊತ್ತು, ಕುದುರೆ ಓಡಿಸೋರಿಗೆ ಗೊತ್ತು, ಅಲ್ಲಿ ಅಂಗಡಿಗಳು ಹಾಕ್ಕೊಂಡಿರೋರು ವ್ಯಾಪಾರ ಮಾಡ್ತಿದ್ದಾರೆ ಪ್ರವಾಸಿಗರಿಗಾಗಿ. ಇಷ್ಟೆಲ್ಲ ಮಾಡ್ತಿರ್ಬೇಕಾದ್ರೆ, ಇಷ್ಟೆಲ್ಲ ಜನಕ್ಕೆ ಗೊತ್ತಿರಬೇಕಾದ್ರೆ ಸರ್ಕಾರಕ್ಕೆ ಮತ್ತು ಸುರಕ್ಷತೆಯನ್ನು ಒದಗಿಸಬೇಕಾದಂತಹ ಏಜೆನ್ಸಿಗಳಿಗೆ ಗೊತ್ತಾಗಿಲ್ವಾ? ಇದು ದೊಡ್ಡ ಪ್ರಶ್ನೆ. ಈಗ ಈ ಪ್ರಶ್ನೆಗೂ ಸಹ ಉತ್ತರವನ್ನು ಅವರು ನೆಟ್ಟಿಗೆ ಕೊಟ್ಟಿಲ್ಲ ಸರ್ವಪಕ್ಷ ಸಭೆಯಲ್ಲಿ ಅನ್ನೋದು ಈಗ ಕೇಳಿ ಬರ್ತಾ ಇದೆ. ಹಾಗಾದರೆ ಅಲ್ಲಿ ದಾಳಿ ಮಾಡಿದ್ದು ಯಾರು ಅನ್ನೋದ್ರ ಬಗ್ಗೆ ಸಹ ಈ ಪತ್ರಿಕೆಗಳಲ್ಲಿ ಇದೇ ಸುದ್ದಿ ಮೂಲದ ಮೂಲಕ ನಮಗೆ ಮಾಹಿತಿಯನ್ನು ಒದಗಿಸ್ತಾ ಇದ್ದಾರೆ. ಇದೇ ಪತ್ರಿಕೆಗಳು 4 ಜನ ಇದರಲ್ಲಿ ಪಾಲ್ಗೊಂಡಿದ್ದಾರೆ. ಅದರಲ್ಲಿ 2 ಸ್ಥಳೀಯ ಕಾಶ್ಮೀರಿಗಳು. ಅವರು ಅತಾರಿ ಬಾರ್ಡರ್ನಿಂದ ಪಾಕಿಸ್ತಾನಕ್ಕೆ ಹೋಗಿದ್ದಾರೆ, ಆದರೆ ವಾಪಸ್ ಬಂದಿಲ್ಲ. ಆದರೆ ಅವರಿಬ್ಬರು ವಾಪಸ್ ಬಂದಿರೋದು ಕತ್ವಾ ಮೂಲಕ ವಾಪಸ್ ಬಂದಿದ್ದಾರೆ. ಅದು ಸೇನೆಗೆ ಗೊತ್ತಾಗಿಲ್ಲ, ಸುರಕ್ಷಾ ಪಡೆಗಳಿಗೆ ಗೊತ್ತಾಗಿಲ್ಲ. ಆ 2 ಮತ್ತು ಹೊರಗಿನ 2 ಪಾಕಿಸ್ತಾನಿಗಳು ಸೇರಿಕೊಂಡು ಈ ಕೃತ್ಯವನ್ನು ಮಾಡಿದ್ದಾರೆ. ಮತ್ತು ಈ ಅಟ್ಯಾಕ್ ಮಾಡೋದಕ್ಕಿಂತ ಮೊದಲೇ 4-5 ದಿನ ಮೊದಲೇ ಅಲ್ಲಿ ಬಂದು ವಾಸ ಹೂಡಿದ್ದಾರೆ, ಠಿಕಾಣಿ ಹೂಡಿದ್ದಾರೆ. ಅಂದರೆ ಸ್ಥಳೀಯರು ಯಾರೋ ಅವರಿಗೆ ಸಪೋರ್ಟ್ ಮಾಡಿದ್ದಾರೆ, ಅವರಿಗೆ ಆಶ್ರಯ ಕೊಟ್ಟಿದ್ದಾರೆ, ಅನ್ನ ನೀರು ಕೊಟ್ಟಿದ್ದಾರೆ ಅನ್ನುವ ಅನುಮಾನಗಳಿದೆ ಅಂತ ಸೇನೆಯ ಈ ಏನು ಮೂಲ ಇದೆ, ಸುದ್ದಿ ಮೂಲ ಇದೆ, ಈ ಪತ್ರಿಕೆಗಳಿಗೆ ಹೇಳಿದ್ದಾರೆ ಅಂತ ಹೇಳಲಾಗ್ತಿದೆ. ಅವರು 4-5 ದಿನ ಮೊದಲೇ ಬಂದಿದ್ದರು, ಎಲ್ಲವನ್ನು ಸರ್ವೆ ಮಾಡಿಕೊಂಡ್ರು. ಆ ನಂತರ ಅಲ್ಲಿ ಸೇನೆ ತುಂಬ ದೂರದಲ್ಲಿದೆ, ಇಲ್ಲಿ ಯಾವುದೇ ಭದ್ರತಾ ಸಿಬ್ಬಂದಿ ಇಲ್ಲ, ನಾವು ಅಟ್ಯಾಕ್ ಮಾಡ್ಬೋದು ಅಂತಾರೆ ನಿರ್ಧಾರ ಮಾಡಿ ಪಕ್ಕ ಆದಮೇಲೆ ಅವರು ಅಟ್ಯಾಕ್ ಮಾಡಿದ್ದಾರೆ ಅಂತ. ಹಾಗಾದರೆ ಇಲ್ಲಿಯವರೆಗೂ ಅವರಲ್ಲಿ ಒಬ್ಬರನ್ನು ಸಹ ಹಿಡಿಯೋಕ್ಕಾಗಿಲ್ಲ, ಕೊಲ್ಲೋಕ್ಕಾಗಲಿಲ್ಲ, ಏನು ಎಲ್ಲೋದ್ರು ಅನ್ನೋದಕ್ಕೆ ಸಹ ಈ ಒಂದು ವ್ಯಕ್ತಿ ಯಾರು ಮಾಹಿತಿಯನ್ನು ಕೊಟ್ಟಿದ್ದಾರೋ ಈ ಪತ್ರಿಕೆಗಳಿಗೆ ಅವರೇ ಹೇಳಿದಾರಂತೆ. ಆ ಮೂಲದ ಪ್ರಕಾರ ಅವರು ಎಲ್ಲಿಗೂ ಹೋಗಿಲ್ಲ, ಅಲ್ಲೇ ಎಲ್ಲೋ ಬಚ್ಚಿಟ್ಕೊಂಡಿದ್ದಾರೆ ಕಾಡುಗಳಲ್ಲಿ. ಅವರನ್ನು ಹುಡುಕುವ ಕೆಲಸ ನಡೀತಾ ಇದೆ, ಅವರನ್ನು ಖಂಡಿತ ಹುಡುಕ್ತೀವಿ. ಇದು ಅಲ್ಲಿಂದ ಬರ್ತಿರುವಂತಹ ಸುದ್ದಿಗಳು. ಇದೆಲ್ಲವನ್ನು ಪ್ರಕಟ ಮಾಡಿರೋದು ದ ಇಂಡಿಯನ್ ಎಕ್ಸ್ಪ್ರೆಸ್, ಟೈಮ್ಸ್ ಆಫ್ ಇಂಡಿಯಾ, ಹಿಂದೂಸ್ತಾನ್ ಟೈಮ್ಸ್ ಮತ್ತು ಕೆಲವು ಕಾಶ್ಮೀರಿ ಪತ್ರಿಕೆಗಳು. ಕೇವಲ ಕಾಶ್ಮೀರಿ ಪತ್ರಿಕೆಗಳಾಗಿದ್ದರೆ ಅವರು ಬೇಕು ಅಂತ ಏನೋ ಸುಳ್ಳು ಹೇಳಿದ್ದಾರೆ ಅನ್ಬೋದಾಗಿತ್ತು. ಆದರೆ ಇಂಡಿಯನ್ ಎಕ್ಸ್ಪ್ರೆಸ್ ಆಗಲಿ, ಟೈಮ್ಸ್ ಆಫ್ ಇಂಡಿಯಾ ಆಗಲಿ, ಹಿಂದೂಸ್ತಾನ್ ಟೈಮ್ಸ್ ಆಗಲಿ, ಇವೆಲ್ಲವೂ ಸಹ ಪ್ರತಿಷ್ಠಿತವಾದ ಇಡೀ ದೇಶದಲ್ಲಿ ಸರ್ಕ್ಯುಲೇಟ್ ಆಗುವಂತಹ ಪತ್ರಿಕೆಗಳು. ಅವು ಅಷ್ಟು ಸುಲಭಕ್ಕೆ ಯಾವುದೇ ಸುಳ್ಳು ಸುದ್ದಿಯನ್ನು ಆಗೋದಕ್ಕೆ, ಪ್ರಸಾರ ಮಾಡೋದಕ್ಕೆ ಅಥವಾ ಮುದ್ರಿಸೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾದರೆ ಇವರಿಗೆ ಪಕ್ಕ ಒಂದು ಮಾಹಿತಿ ಸಿಕ್ಕಿದೆ, ಒಂದು ಸುದ್ದಿ ಮೂಲದ ಮೂಲಕ. ಅದನ್ನು ನಮಗೆಲ್ಲರಿಗೂ ಕೂಡ ಒದಗಿಸಿಕೊಟ್ಟಿದ್ದಾರೆ. ಸೊ ಇದು ಒಂದು ಸ್ಪಷ್ಟ ಆಗುತ್ತೆ, ಗುಪ್ತಚರ ಇಲಾಖೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿತ್ತು. ಸ್ಪೆಸಿಫಿಕ್ ಆಗಿ ಎಲ್ಲಿ ಪ್ರವಾಸಿಗರ ಮೇಲೇ ಅಂತ ಕೊಟ್ಟಿರಲಿಲ್ಲ, ಆದರೆ ಹೋಟೆಲ್ಗಳ ಮೇಲೆ ದಾಳಿ ನಡೆಯುತ್ತೆ, ಹೋಟೆಲ್ ಅಂದ ತಕ್ಷಣವೇ ಎಚ್ಚರಿಕೆ ವಹಿಸ್ಬೋದಾಗಿತ್ತು. ಅವರು ಪ್ರವಾಸಿಗರ ಮೇಲೆ ಟಾರ್ಗೆಟ್ ಆಗುತ್ತೆ ಅಂತ ಆ ಎಚ್ಚರಿಕೆನ ವಹಿಸಲಿಲ್ಲ. ಹಾಗಾಗಿ ಆ ಕ್ರೂರ ಕೃತ್ಯ ಏಪ್ರಿಲ್ 22ನೇ ತಾರೀಕು ನಡೆದು ಹೋಯಿತು. ಇದಿಷ್ಟು ಪಹಲ್ಗಾಮ್ ದಾಳಿಯ ಕುರಿತಾಗಿ ಈಗ ಬಂದಿರುವಂತಹ ಲೇಟೆಸ್ಟ್ ಸುದ್ದಿಗಳು. ಇನ್ನು ಮುಂದಕ್ಕೆ ಏನಾದರೂ ಸುದ್ದಿಗಳು ಬಂದರೆ ನಿರಂತರವಾಗಿ ನಿಮ್ಮನ್ನು ಅಪ್ಡೇಟಲ್ಲಿ ಇಟ್ಟಿರ್ತೀನಿ.
ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.